ಬಾಯಲ್ಲಿ ಹೇಳಿದ್ರೆ ನಾನು ನನ್ನ ಭಾವನೆಗಳ ಜೊತೆ ಆಟ ಆಡ್ದಾಗುತ್ತೆ. ನಾನು ಶುಭಾನ ಮದುವೆ ಆಗಿದ್ದೀನಿ. ಇವಳು ನನ್ನ ಹೆಂಡತಿ. ಕೇಳದೆ ಮದುವೆ ಆಗಿ ಬಂದು ಈಗ ಅಪ್ಪ ಪ್ಲೀಸ್, ನೀವು ಸಿಟ್ಟಲ್ಲಿ ಎಷ್ಟು ಹೊಡೆದ್ರು ಒಡ್ಸ್ಕೊಳಕ್ ರೆಡಿಯಾಗಿ ಬಂದಿದ್ದೀನಿ. ಮೊದಲು ನಾನು ಹೇಳೋದನ್ನ ನಿಧಾನವಾಗಿ ಕೇಳಿ. ನಾನು ನಿಮಗೆ ಫೋನ್ ಮಾಡಿದ್ದೆ ಗೊತ್ತಾ? ಆಗ ನೀವು ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ. ನಾನು ಹೇಳ್ಬೇಕು ಅಂತಿದ್ದು ಇದೇ ವಿಷಯ. ನೀನ್ ಇಲ್ಲಿಗೆ ಬಂದ್ಮೇಲೆ ಮಾತಾಡೋಣ ಅಂತ ಫೋನ್ ಕಟ್ ಮಾಡಿದ್ರಿ. ನನ್ನ ಮಾತಾಡೋದಿಕ್ಕೆ ಅವಕಾಶನೇ ಕೊಡ್ಲಿಲ್ಲ. ನನ್ನ ಮಗರಾಯ ಇಂಥ ಗಣಂದಾರಿ ಕೆಲಸ ಮಾಡ್ಕೊಂಡ್ ಬಂದಿರ್ತಾನೆ ಅಂತ ನನ್ಗೇನೋ ಗೊತ್ತಿತ್ತು. ಇಷ್ಟಕ್ಕೂ ನೀವು ಮಾಡ್ಕೊಂಡು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು? ಅಯ್ಯೋ ಪ್ಲೀಸ್, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ತಾತನ್ ಪೆನ್ಷನ್ ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ನಿಮ್ ಗಲಾಟೆ ಕೇಳಿಸ್ಕೊಂಡು ತಾತ ಇಲ್ಲಿಗೆ ಬಂದ್ರೆ ಅನಾಹುತ ಆಗುತ್ತೆ. ಅಪ್ಪ, ನಾನ್ ತಾತನ ಹತ್ರ ಇರ್ತೇನೆ. ಬಾ. ಅಪ್ಪ, ತಾತನ್ಗೆ ಏನಾಯ್ತು? ಈಗ ಹೇಗಿದ್ದಾರೆ? ಅದಕ್ಕೆ ಆಮೇಲೆ ಉತ್ತರ ಸಿಕ್ಕುತ್ತೆ. ಸದ್ಯಕ್ಕೆ ನೀನ್ ನನಗೆ ಉತ್ತರ ಕೊಡ್ಬೇಕು.
ಅಮ್ಮ ಅಳ್ಬೇಡಮ್ಮ. ಇನ್ನೇನ ಮಾಡ್ಬೇಕು? ವಿಷ ತಗೊಂಡ್ ಸಾಯ್ಬೇಕಾ? ಸಾಯೋ ಮಾತಾಡ್ಬೇಡ. ನೀನು ಬದುಕೋ ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಿರುವಾಗ ಇನ್ನೇನ್ ಮಾಡಕ್ಕಾಗುತ್ತೆ? ಅಪ್ಪ ನಾನು ಅವಳ ಜೊತೆನೆ ಬಾಳ್ಬೇಕು ಅಂತಿದ್ಯಾ? ಮದುವೆ ಆದ್ಮೇಲೆ ಮದುವೆ ಆದವ್ರ ಜೊತೆ ತಾನೇ ಬಾಳ್ಬೇಕು. ನಾವೇನು ಹಾಳಾಗ್ಬೇಕಾ? ಇಷ್ಟಕ್ಕೂ ನೀನ್ ಎಲ್ಲೋ ಮದುವೆ ಆದ ಅವಳನ್ನ? ಅದಕ್ಕೇನೋ ಸಾಕ್ಷಿ? ಮಡಿಕೇರಿಲಾದ ಮದುವೆಗೆ ನನ್ನ ಅವಳ ಮನಸ್ಸುಗಳೇ ಸಾಕ್ಷಿ. ಇಂಥ ಮಾತುಗಳು ಸಿನಿಮಾದಲ್ಲಿ ಮಾತ್ರ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲಿ ಅಲ್ಲ ಕಣು. ನಿಜ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಮ್ಮ. ಇವೆಲ್ಲ ಮಾತುಗಳು ಬೇಕಾಗಿಲ್ಲ ಕಣ. ಈಗೇನೋ ನೀನ್ ಮಾಡ್ಕೊಂಡು ಬಂದಿರೋ ಮದ್ವೆನ ನಾವು ಒಪ್ಕೋಬೇಕು ಅನ್ನೋದು ನಿನ್ನ ಅಪೇಕ್ಷೆನ? ಅರ್ಥ ಮಾಡ್ಕೊಂಡು ಒಪ್ಕೊಳ್ಳಿ ಚಿಕ್ಕಪ್ಪ. ಬೆಂಕಿನ ಮುದ್ದು ಮಾಡಿ ಹತ್ರ ಕರ್ಕೊಂಡ್ರು ಅದು ಸುಡುತ್ತೆ. ಆದ್ರೆ ನೀನು ಬೆಂಕಿಯಲ್ಲ, ಮನೆ ಬೆಳಗೋ ದೀಪ ಅಂತ ತಿಳ್ಕೊಂಡಿದ್ದೆ. ಇವತ್ತು ಸುಡ್ತಿದ್ದಾನೆ, ಇವನ್ನ ಅರ್ಥ ಮಾಡ್ಕೊಂಡು ನಾವು ಒಪ್ಕೋಬೇಕಂತೆ. ಮಾಡಿರೋದು ಮನೆ ಹಾಳು ಕೆಲಸ. ಅವಳೇನ್ ಮೂಡಿ ಮಾಡಿದಾಳೆ ಅಂತ ಮದುವೆ ಆಗಿ ಬಂದಿಯೋ? ನಿಮ್ಮಿಬ್ರು ಮತ್ತೆ ಏನಾಯ್ತು? ನಮ್ಮಿಬ್ರು ಮಧ್ಯೆ ಏನೂ ಆಗಿಲ್ಲ. ಏನು ನಡೆದಿಲ್ಲ, ಪ್ರೀತಿನೂ ಹುಟ್ಟಿರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಭಾವನೆಗಳು ಬೆಸೀತು. ಅದು ಹೇಗೆ ಅಂತ ಇವತ್ತಿಗೂ ವಿಚಿತ್ರನೇ. ವಿಚಿತ್ರವನ್ನು ಒಪ್ಕೊಂಡು ವಿಚಿತ್ರವಾಗಾಡ್ತೀಯಲ್ಲ ನೀನು. ಅಪ್ಪ, ಇದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಾರ್ ಆಕ್ಸಿಡೆಂಟ್ ಆದಾಗ ಅದರ ಎದುರು ಬಂದಿದ್ದು ಇದೇ ಶುಭ. ಅವಳೇ ಪ್ರಜ್ಞೆ ತಪ್ಪಿದ್ದ ನನ್ನನ್ನು ಅವಳ ಮನೇಲಿ ಇಟ್ಕೊಂಡು ಉಪಚಾರ ಮಾಡಿದ್ಲು. ತುಂಬಾ ಒಳ್ಳೆ ಹುಡುಗಿ. ಸುಲೇಖನ್ ಕೆಟ್ಟ ಹುಡುಗಿನ? ನೀನು ಅವಳನ್ನ ಪ್ರೀತಿಸಿದೆ ತಾನೆ? ಇವತ್ತು ಆ ಪ್ರೀತಿಗೆ ನೀನು ಮೋಸ ಮಾಡ್ತಿದ್ಯಾ ತಾನೆ? ಈ ವಿಷಯನ ನೀನ್ ಚಿಕ್ಕಮ್ಮನ್ಗೆ ಹೇಗೋ ಹೇಳ್ತೀಯಾ? ಸುಲೇಖನ ಹೇಗೋ ಸಮಾಧಾನ ಮಾಡ್ತೀಯಾ? ಇಷ್ಟಕ್ಕೂ ಇನ್ನೊಬ್ಬಳ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ನಿನ್ಗೆ ಹೇಗೋ ಮನಸ್ಸು ಬಂತು? ಗೊತ್ತಿಲ್ಲ, ಆದ್ರೆ ಪರಿಸ್ಥಿತಿ ನನ್ನ ಕೈಲಿರ್ಲಿಲ್ಲ. ಶುಭ ಕೈ ಹಿಡಿಯೋದು ಅನಿವಾರ್ಯವಾಗಿತ್ತ? ಇಲ್ಲ, ಅಗತ್ಯ ಆಗಿತ್ತು. ನಿನ್ನ ಅಗತ್ಯಕ್ಕೆ ನಾವು ಅವಳಿಗೆ ಸೊಸೆ ಸ್ಥಾನ ಕೊಟ್ಟು ಮನೆ ತುಂಬಿಸ್ಕೊಳಕ್ಕಾಗಲ್ಲ. ಹೌದು ಕಣು, ಅವಳನ್ನ ಸೊಸೆಯಾಗಿ ಸ್ವೀಕರಿಸಕ್ ಆಗೋದಿಲ್ಲ. ನೀವು ಸ್ವೀಕರಿಸ್ತಾ ಇರಿ. ಅವಳು ನಿಮ್ ಸೊಸೆ. ನನ್ನ ಹೆಂಡತಿ. ಮುಚ್ಚ ಬಾಯಿ, ನಿಂದು ಯಾಕೋ ಜಾಸ್ತಿ ಆಯ್ತು. ನೀನು ಮದ್ವೆ ನಿಶ್ಚಯ ಆಗಿರೋದು ಸುಲೇಖನ್ ಜೊತೆ, ಅವಳ ಜೊತೆನೆ ನಿನ್ ಮದ್ವೆ ಆಗೋದು. ನನ್ನ ಮದುವೆ ಆಗಿದೆ ಅಮ್ಮ. ಮತ್ತೆ ಮದುವೆ ಆಗಿ ಶುಭಾಗೆ ಮೋಸ ಮಾಡಕ್ ಆಗೋದಿಲ್ಲ. ಅದೇ ಯಾರೋ ಬೀದಿಯಲ್ಲಿ ಸಿಕ್ಕಿರೋ ಹುಡುಗಿನ ಕರ್ಕೊಂಡ್ಬಂದು ನಾನು ಮದುವೆ ಆಗಿದ್ದೀನಿ ಅಂತಂದ್ರೆ ಅದನ್ನ ಒಪ್ಕೊಳಕ್ಕಾಗಲ್ಲ. ಸುಲೇಖಾಗೋದು ಮೋಸನೇ.
ಸುಲೇಖನ್ ಬಿಟ್ಟು ಅವಳೇ ನಿನ್ನ ಸರ್ವಸ್ವ ಅನ್ನೋದಾಗಿದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಹಾಗಂತ ಹೇಳಿದ ಮಾತ್ರಕ್ಕೆ ನಾನು ಶುಭಾನ ಬಿಡೋಕ್ಕಾಗೋದಿಲ್ಲ. ಹಾಗಾದ್ರೆ ಇಲ್ಲೇ ಯಾಕೋ ನಿಂತಿದ್ಯಾ? ತೊಳ್ಗೋ ಆಚೆ. ಆಯ್ತು, ಬರ್ತೀನಿ ಅಲ್ಲ ಹೋಗ್ತೀನಿ ಅನ್ನೋ. ನಿಮ್ಮಿಷ್ಟ. ಹೋಗು, ಹೊರಟೋಗು. ನಿನ್ನಿಷ್ಟಕ್ಕೆ ನೀನು ಮದುವೆ ಆಗಿ ಬಂದು ಅದೇ ನಮ್ಮಿಷ್ಟ ಅಂತ ಹೇಳಿ ಹೋಗ್ಬೇಡ. ಇವತ್ತಿಂದ ನನ್ನ ಮಗ ನನ್ನ ಪಾಲ್ಗಿಲ್ಲ ಅಂತ ತಿಳ್ಕೊತೀನಿ. ನಾನು ಇಲ್ಲಿಗೆ ಬಂದಿದ್ದು ನನ್ನ ಮಗನ ಮದುವೆ ಮಾಡೋದಕ್ಕೆ. ಆದ್ರೆ ಇವತ್ತು ಅವನು ಸತ್ತ. ಅವನು ತಿಥಿ ಮಾಡಕ್ ಬಂದಿದ್ದೀನಿ ಅಂತ ತಿಳ್ಕೊತೀನಿ. ಹಾಳಾಗಿ ಹೋಗು. ಅಪ್ಪ, ಗೆಟ್ ಔಟ್. ಶುಭ, ಎಲ್ಲಿದೆಯಾ? ನಡಿ. ಏನಾಯ್ತು? ಏನೂ ಇಲ್ಲ. ಈ ಮನೇಲಿ ನನಗೆ ಜಾಗ ಇಲ್ಲ ಅಷ್ಟು. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಇಷ್ಟಕ್ಕೆಲ್ಲ ಕಾರಣ ನಾನೇ ಅಲ್ವಾ? ನಿಮ್ಮವ್ರು ದೂರ ಆಗ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿಂದ ಹೊರಡೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಹಾಗೆ ಮಾಡಬೇಡಿ ಆದಿ. ನನಗೋಸ್ಕರ ನಿಮ್ಮ ಕುಟುಂಬದವ್ರನ್ನ ಬಿಡಬೇಡಿ. ಇವ್ರುಗಳು ನಿಮ್ಮ ಸ್ವಂತದವರು, ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರೋರು, ನಿಮ್ಮನ್ನ ಬಯಸೋರು. ಅವ್ರು ಬಯಸೋದು ನಿಮ್ಮ ಒಳ್ಳೆದನ್ನೇ ಆದಿ. ಸುಲೇಖ ಕೂಡ
ನಿಮ್ ದಾರಿನ ಕಾಯ್ತಿರ್ತಾಳೆ. ಕ್ಷಣ ಕ್ಷಣಕ್ಕೂ ದಾರಿ ಬದಲಾಯಿಸುವಂತೀಯ? ಅಲ್ಲ, ಮಾತು ಸಾಕು. ಇನ್ನು ಈ ವಿಷಯ ಯೋಚನೆ ಮಾಡಿ ಯಾವ ಪ್ರಯೋಜನ ಇಲ್ಲ. ಎಷ್ಟಕ್ಕೂ ನಮ್ಮಿಬ್ರು ಮದುವೆ ನಾವಿಬ್ರು ಒಪ್ಪಿ ಆಗಿರೋ ಮದುವೆ. ಇದರಲ್ಲಿ ಹುಡುಕ್ಬೇಕಾಗಿರೋದು ದ್ವೇಷ ಅಲ್ಲ, ಪ್ರೀತಿ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಇವರೆಲ್ಲ ನನಗೆ ತುಂಬಾ ಪರಿಚಿತರು ಅನ್ನಿಸ್ತಾ ಇದೆ. ಯಾವತ್ತೋ ಕಳ್ಕೊಂಡಿರೋ ಪ್ರೀತಿ ಮತ್ತೆ ಸಿಗ್ತಾ ಇದೆ ಅನ್ನಿಸ್ತಾ ಇದೆ. ಈ ಮನೆ ಮೂಲೆ ಮೂಲೆನೋ ನನಗೆ ಗೊತ್ತು ಅನ್ನಿಸ್ತಾ ಇದೆ. ಈ ಫೋಟೋ ನೋಡಿ. ಓ, ನೀವಿನ್ನೂ ಇಲ್ಲೇ ನಿಂತಿದ್ದೀರಾ? ಹೊರಟಿಲ್ವಾ? ನೀವಾಗ ನೀವೇ ಹೊರಗಡೆ ಹೋಗ್ತಿರೋ ಇಲ್ಲ ಕತ್ತಿಡ್ದು ಆಚೆಗೆ ತಳ್ಳಬೇಕೋ? ವಿಷಯ ಏನಾದ್ರು ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯ್ತಾನೆ. ನನಗೆ ನಮ್ಮಪ್ಪ ಮುಖ್ಯ, ಮಗ ಅಲ್ಲ. ಬೇಕಾದ್ರೆ ನಿನ್ ತಿಥಿ ಮಾಡ್ತೀನಿ, ನಮ್ಮಪ್ಪಂದಲ್ಲ. ಹೋಗ್. ಸತ್ಯಕ್ಕೆ ತಾಕತ್ತೆ ಸುಳ್ಳಂತೆ ಹೃದಯಕ್ಕೆ ಪ್ರೀತಿನೇ ಮುಳ್ಳಂತೆ ಅಸಂಭವ. ಬೇಕಾ ಬೇಡವ ನಡುವೆ ಈಜುವ ಮರುಳ ಮಾನವ ಅಸಂಭವ. ಹೊಸದ ಯೋಗ್ಯರಿಗೆ ಕಣ್ಣೀರು ಹಾಕಬೇಕೆ ಹೊರತು ಇಂಥ ಅಯೋಗ್ಯರಿಗಲ್ಲ.